ಧನಸ್ಸು ರಾಶಿ, ಯಾವುದೋ ದೊಡ್ಡ ಅಪಘಾತದ ಸುದ್ದಿಯನ್ನು, ಆಘಾತದ ಸುದ್ದಿಯನ್ನು ಕೇಳ್ತೀರಿ. ಮನಸ್ಸಿನ ಮೇಲೆ ತುಂಬ ದೊಡ್ಡ ದುಷ್ಪರಿಣಾಮವನ್ನು ಬೀರುತ್ತೆ. ಏನೋ ಒಂದು ರೀತಿಯ ಭಯ, ಆತಂಕ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆ ವಿಷಯದಿಂದ ಹೊರಬರೋದಕ್ಕೆ ಹೆಚ್ಚು ಸಮಯವನ್ನು ತಗೊಳ್ಳುತ್ತೆ ಅಂತ ಅರ್ಥ. ಕೆಲವು ನಿರ್ಧಾರಗಳನ್ನು ಅನಿವಾರ್ಯವಾಗಿ ನೀವು ಮಾಡಬೇಕಾಗತ್ತೆ. ನಿಮಗೆ ಇಷ್ಟ ಇದೆಯೋ ಕಷ್ಟ ಆಗುತ್ತೋ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅಲ್ಲಿಯ ಸಂದರ್ಭ ಹಾಗಿರುತ್ತೆ, ಅನಿವಾರ್ಯತೆ ಇರುತ್ತೆ. ಆ ನಿರ್ಧಾರವನ್ನು ಮಾಡಲೇಬೇಕಾದಂಥದ್ದು. ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗಂತ ಕೆಲಸ ಮಾಡಬೇಡಿ ಅಂತ ಅಲ್ಲ ಅರ್ಥ. ಆ ಒತ್ತಡಪೂರ್ವಕವಾಗಿ ಮಾಡ್ತಕ್ಕಂತಹ ಕೆಲಸಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಹಕ್ಕನ್ನು ಅಧಿಕಾರದಿಂದ ಚಲಾಯಿಸಬೇಕು. ಇದು ನನ್ನ ಹಕ್ಕಪ್ಪ, ನನಗೆ ಬೇಕೇ ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ನೀವು ಹೋರಾಟವನ್ನು ಮಾಡಿದಾಗ ಯಾವ ವಸ್ತುವನ್ನು, ಯಾವ ವಿಷಯವನ್ನು, ಏನನ್ನು ನೀವು ಅಪೇಕ್ಷೆ ಪಡ್ತೀರೋ ಅದು ನಿಮ್ಮದಾಗಿದ್ದ ಪಕ್ಷದಲ್ಲಿ ದಕ್ಕಿಸ್ಕೊಳ್ಬಹುದು ಅನ್ನುವಂಥದ್ದು. ಅಪರಿಚಿತರನ್ನು ನಂಬಿ ಮೋಸ ಹೋಗುವಂಥದ್ದು ಬೇಡ ಅನ್ನುವಂತಹ ಎಚ್ಚರಿಕೆ. ದುಃಖದಿಂದ ಬೇಸರ ಆದರೂ ಕೂಡ ಕೆಲವು ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡುವಾಗ ದುಃಖ ಆಗ್ಬೋದು, ಇದು ಬೇಡಪ್ಪ, ಇದು ನಂದಲ್ಲ ಕೆಲಸ ಅಂತ ಅನ್ನಿಸ್ಬೋದು. ಆದರೆ ಅನಿವಾರ್ಯತೆ ಇದೆಯಲ್ಲ, ನೀವೇ ಮಾಡಬೇಕಾದಂತಹ ಪರಿಸ್ಥಿತಿ ಇದೆಯಲ್ಲ, ಅಥವಾ ನಿಮ್ಮದೇ ಕರ್ತವ್ಯ ಅಂತಿರುತ್ತಲ್ಲ, ಅದನ್ನು ಮಾಡಲೇಬೇಕು ಅನ್ನುವಂಥದ್ದು. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಸಾಂಸಾರಿಕ ಜೀವನದಲ್ಲಿ ಅನುಮಾನಕ್ಕೆ ಕಾರಣರಾಗ್ತೀರಿ. ಅಂದರೆ ನಿಮ್ಮ ನಡೆ ಅನುಮಾನಾಸ್ಪದವಾಗಿ ಇರುತ್ತೆ. ಆ ರೀತಿ ಯಾಕೆ ನಡ್ಕೊಳ್ಬೇಕು? ಸತ್ಯಾಂಶ ಏನಿದೆ ಅದು ಮನೆಯವರಿಗೆ ಗೊತ್ತಿರಬೇಕು. ಸಂಸಾರದಲ್ಲಿ ಗುಟ್ಟಿದ್ರೂ ಕೂಡ ಮುಚ್ಚಿಟ್ಟುಕೊಳ್ಳುವಂತಹ ಪ್ರಮೇಯಗಳಿಲ್ಲ. ನಾಳೆ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮ್ಮ ವಿಷಯ ಗೊತ್ತಾದಾಗ ಮನೆಯವರಿಗೆ ದೊಡ್ಡ ಆಘಾತವಾಗುತ್ತೆ. ಅದಕ್ಕೆ ಅವಕಾಶಗಳು ಬೇಡ. ಅವಿವಾಹಿತರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ದಿವಸ ಇದು. ವಿವಾಹ ಆಗಿಲ್ಲ, ವಿವಾಹದ ವಿಚಾರ ಮುನ್ನೆಲೆಗೆ ಬಂದಾಗ ಮತ್ತಷ್ಟು ಸಮಸ್ಯೆಗಳು ಕಗ್ಗಂಟಾಗುವಂಥದ್ದು. ನಿಮ್ಮ ಯೋಜನೆಗಳು ಕೆಲವು ಗೊಂದಲದಿಂದ ಕೂಡಿರುತ್ತೆ. ಹಾಗಾಗಿ ಆ ಗೋಜಲನ್ನು ಬಿಡಿಸ್ಕೊಳ್ಳುವವರೆಗೆ ನಿಮ್ಮ ಯೋಜನೆ ಅಷ್ಟು ಪಕ್ವ ಆಗೋದಿಲ್ಲ ಅಂತ ಹೇಳಬೇಕು. ಮಾತನ್ನು ತುಂಬ ಎಚ್ಚರಿಕೆಯಿಂದ ಆಡಬೇಕಾಗತ್ತೆ. ಆಡಿದಂತಹ ಮಾತು ದಾಖಲೆ ಆಗಿಬಿಡುತ್ತೆ, ಮತ್ತೆ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಕ್ಷಮಾಪಣೆಯನ್ನು ಕೇಳ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಮಾತಾಡುವಾಗಲೇ ಸರಿಯಾದಂತಹ ರೀತಿಯಲ್ಲಿ ಮಾತಿರಲಿ. ಯಾವುದೋ ಒಂದು ಒರಟತನದಿಂದ ಅಥವಾ ವಾಮಮಾರ್ಗದಿಂದ ಅದನ್ನು ಸಮರ್ಥನೆ ಮಾಡ್ಕೊಳ್ತೀನಿ ಅನ್ನುವಂಥದ್ದು ಶೋಭೆ ಅಲ್ಲ ಅಂತ ಹೇಳಬೇಕು. ತಂದೆಯವರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ನಿಮ್ಮ ಮಾತು ಅವರಿಗೆ ಹಿಡಿಸೋದಿಲ್ಲ. ಅವರ ಕೆಲವು ವಿಚಾರಗಳನ್ನು ನೀವು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಮನಸ್ಸಿಗೆ ಒಪ್ಪಿಗೆ ಇರೋದಿಲ್ಲ ಅನ್ನುವಂಥದ್ದಾಗುತ್ತೆ. ನಿಮ್ಮ ಆಲೋಚನೆಗಳೇ ಬೇರೆ, ಜನರ ನಿರೀಕ್ಷೆಯೇ ಬೇರೆ ಆಗಿರುತ್ತೆ. ತದ್ವಿರುದ್ಧವಾದಾಗ ಯಾರಿಂದ ಯಾರಿಗೂ ಕೂಡ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿರೀಕ್ಷೆಗೂ ಮೀರಿದಂತಹ ಒಂದು ಸಂಪಾದನೆಯನ್ನು ಮಾಡ್ತೀರಿ. ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾತಕ್ಕೋಸ್ಕರ ಸಂಪಾದನೆ ಮಾಡಬೇಕಾಗಾದರೆ? ಕೇವಲ ಯಾಂತ್ರಿಕವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ಸಂಪಾದನೆ ಅಂತಂದರೆ ಆ ವಿಷಯ ಬೇರೆ. ಏನೇ ಮಾಡಿದರೂ ಕೂಡ ಕೊನೆಗೆ ತೊಟ್ಟ ತುದಿಗೆ ನಮಗೆ ಬೇಕಾದಂಥದ್ದು ಮನಸ್ಸಿಗೆ ಸಮಾಧಾನ. ನಾವು ಏನೇ ಗಳಿಸಲಿ, ಏನೇ ಉಳಿಸಲಿ, ಖರ್ಚು ಮಾಡಲಿ, ನಷ್ಟ ಆಗಲಿ, ನಮಗೆ ಸಮಾಧಾನ ಸಿಕ್ಕಬೇಕಾದಂಥದ್ದು ಅದೇ ಇಲ್ಲ ಅಂತಾದಾಗ ನಮ್ಮ ಪ್ರಯತ್ನ ಎಲ್ಲವೂ ವ್ಯರ್ಥ. ಅದರಿಂದ ಸಿಕ್ಕ ಪ್ರತಿಫಲವೆಲ್ಲವೂ ಕೂಡ ವ್ಯರ್ಥ ಅಂತ ಅರ್ಥ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ವಿವಾದಗಳು ಇತ್ಯರ್ಥ ಆಗೋದಿಲ್ಲ. ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಅಥವಾ ಕಗ್ಗಂಟಾಗಿ ಹೋಗುತ್ತೆ ಅಂತಕ್ಕಂಥದ್ದು. ಸಾಂಸಾರಿಕವಾಗಿಯೂ ಕೂಡ ನಿಷ್ಠುರವಾಗ್ತೀರಿ. ಮನಸ್ಸಿಗೆ ಸಮಾಧಾನ ಇಲ್ಲ. ನ್ಯಾಯಾಂಗ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಿಂದೆ ಮಾಡಿದಂತಹ ಹೋರಾಟ ಇವತ್ತು ನಿಮಗೆ ಫಲಪ್ರದಾಯಕವಾಗಿ ಕಾಣ್ತಾ ಇದೆ ಅಂತ ಅರ್ಥ. ಮನೆಯಲ್ಲಿ ತುಂಬ ಹೊಂದಾಣಿಕೆ ಇರಬೇಕು. ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥದ್ದಾಗತ್ತೆ. ಕುಟುಂಬದ ಜಗಳಕ್ಕೆ ಅವಕಾಶಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆ ಸೂಚನೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಜಗಳ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ದೊಡ್ಡದಾಗಿ ಪರಿಣಮಿಸಬಹುದು ಅಂತಕ್ಕಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ,
ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಬೇಡ, ಬೇರೆಯವರ ವಿಷಯವನ್ನು ಕುತೂಹಲದಿಂದ ತಿಳ್ಕೊಳ್ತಕ್ಕಂತಹ ಪ್ರಯತ್ನಗಳು ಬೇಡ. ಅದನ್ನು ಕಟ್ಟಿಕೊಂಡು ನಿಮಗೆ ಏನಾಗಬೇಕಾಗಿದೆ? ಸ್ವಭಾವ ಅದು ಕೆಟ್ಟ ಸ್ವಭಾವ, ಆದರೆ ಅದನ್ನು ಕಾಲಕ್ರಮೇಣ ದೂರ ಮಾಡಿಕೊಳ್ತಕ್ಕಂತಹದ್ದು, ಬಿಡುವಂಥದ್ದು ಬುದ್ಧಿವಂತನ ಲಕ್ಷಣ. ದಿನೇ ದಿನೇ ಅದನ್ನು ಮತ್ತೆ ಹೆಚ್ಚು ಮಾಡ್ಕೊಳ್ತೀನಿ ಅಂತಂದರೆ ಆ ಮೂರ್ಖತ್ವಕ್ಕೆ ಏನು ಹೇಳಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ವೈದ್ಯಕೀಯ ರಂಗದವರಿಗೆ ಅದ್ಭುತವಾದಂತಹ ದಿವಸ. ತಮ್ಮ ಸಾಧನೆ, ತಮಗೆ ಸಿಕ್ಕುವಂತಹ ಸವಲತ್ತು ಇವೆಲ್ಲವನ್ನು ಗಮನಿಸಿದಾಗ ಬೇರೆಲ್ಲ ದಿವಸಗಳಿಗಿಂತ ಅನುಕೂಲವಾಗಿರುತ್ತೆ. ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡಿ ಯಶಸ್ಸನ್ನು ನೋಡ್ತಕ್ಕಂತಹ ಒಂದು ಅನುಭವ ನಿಮಗೆ ಆಗುವಂಥದ್ದು. ಜನರಿಗೆ ಗೌರವವನ್ನು ಕೊಡೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ. ನಾವು ಬೇರೆಯವರನ್ನ ಗೌರವಿಸಿದಾಗ ಮಾತ್ರ ಅವರ ಮನಸ್ಸಿನಲ್ಲಿ ನಾವು ಉಳಿತೀವಿ, ನಮಗೂ ಕೂಡ ಅವರಿಂದ ಗೌರವ ಸಿಕ್ಕುವಂಥದ್ದಾಗತ್ತೆ. ಇದೆಲ್ಲ ಪರಸ್ಪರವಾಗಿ ಭಾವನೆಯನ್ನು ಇಟ್ಕೊಳ್ತಕ್ಕಂಥದ್ದು. ನಿರೀಕ್ಷೆ ಮಾಡಬೇಕಾದ್ರೆ ನಾವೇನು ತ್ಯಾಗ ಮಾಡಿದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ವೈಯಕ್ತಿಕವಾದಂತಹ ಪ್ರತಿಷ್ಠೆಗೋಸ್ಕರವಾಗಿ, ಹೆಸರಿಗೋಸ್ಕರವಾಗಿ ಬೇರೆಯವರನ್ನ ದುರುಪಯೋಗ ಮಾಡಿಕೊಳ್ಬಾರ್ದು. ನಾನೇನೋ ಬೆಳಿಬೇಕು, ನನ್ನ ಹೆಸರು ಸಮಾಜದಲ್ಲಿ ಮುನ್ನೆಲೆಗೆ ಬರಬೇಕು ಅನ್ನುವಂತಹ ವಿಚಾರಕ್ಕೆ ಅಮಾಯಕರನ್ನ ಯಾಕೆ ಬಲಿ ಕೊಡಬೇಕು? ಅವ್ರ ಹೆಸರನ್ನ ಹೇಳಿ ಅವ್ರನ್ನ ಮುನ್ನೆಲೆಗೆ ತಂದು ಅವ್ರನ್ನ ತಪ್ಪಿತಸ್ಥರನ್ನಾಗಿ ಮಾಡಿ ನಾನು ದೊಡ್ಡವನಾಗುವಂಥದ್ರಲ್ಲಿ ಯಾವ ಪುರುಷಾರ್ಥ ಇದೆ? ಇದು ಬೇಡ ಅನ್ನುವಂಥದ್ದು ಸಲಹೆ ಇಲ್ಲಿದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.